ಡೆವಿಲ್ ದರ್ಶನವನ್ನ ಮಾಡಿಸುವಂತ ಕೆಲಸವನ್ನ ದರ್ಶನ ಮೂಲಕವಾಗಿ ಮಾಡಿಸ್ತಾ ಇದ್ದೀವಿ. ಸೊ ಇವತ್ತೇನೆಲ್ಲ ಅಪ್ಡೇಟ್ಗಳು ಆಗಿದೆ ಅನ್ನುವಂಥದ್ದನ್ನ ಕೊಡ್ತೀವಿ. ಕೋರ್ಟ್ ಮುಂದೆ ಇವತ್ತು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಕೋರ್ಟ್ ಮುಂದೆ ಆಗಲೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಪೊಲೀಸ್ ಕಸ್ಟಡಿಗೆ ಕೆಲವರನ್ನ ಕೊಟ್ಟಿದ್ರೆ, ನ್ಯಾಯಾಂಗ ಬಂಧನಕ್ಕೆ ಕೆಲವರನ್ನ ಕೂಡ ನೀಡಿದ್ದಾರೆ. ಪವಿತ್ರ ಗೌಡ ಸೇರಿ 10 ಆರೋಪಿಗಳಿಗೆ ಜೈಲು. A1 ಪವಿತ್ರ ಗೌಡ, ಪವನ್, ರಾಘವೇಂದ್ರ, ದೀಪಕ್, ಅದರ ಜೊತೆಗೆ ಕೇಶವಮೂರ್ತಿ ಸೇರಿ ಒಟ್ಟು 10 ಮಂದಿಯನ್ನ ಈಗ ಕಸ್ಟಡಿಗೆ ಕೇಳಿದ್ರು SPP ಅವರು. 10 ಆರೋಪಿಗಳಿಗೆ ಜೈಲು ಫಿಕ್ಸ್ ಆಗಿದೆ. ಅವ್ರು ಕಸ್ಟಡಿ ಕೇಳಿಲ್ಲ ಅಲ್ಲಿ. ಸೊ ಹಾಗಾಗಿ ಕೆಲವರನ್ನ ಮಾತ್ರ ಕಸ್ಟಡಿಗೆ ಕೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದತ್ತ ಹೋಗ್ತಾರೆ. ಸೊ ಪವಿತ್ರ ಗೌಡ ಸೇರಿ 10 ಆರೋಪಿಗಳಿಗೆ ಜೈಲು ಆಗಿದೆ. ಕಾರಣ ಇವರು ಯಾರನ್ನು ಕೂಡ ವಿಚಾರಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನಿಸಿರಬೇಕು. ಸೊ ವಿಚಾರಣೆ ಮಾಡಬೇಕಾಗಿರೋದು ಅಲ್ಲಿ ದರ್ಶನ್ ಸೇರಿ ಇನ್ನುಳಿದಂಥವ್ರು ಯಾರ್ಯಾರಿದ್ದಾರೆ. ಸೊ ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ಇಂಥವ್ರು ಯಾರಿದಾರಲ್ಲ ಪ್ರಮುಖ ಆರೋಪಿಗಳು. ನಿನ್ನೆ ಅವರು DNA ಕೂಡ ಟೆಸ್ಟ್ ಮಾಡಿದ್ರು. ಹಲವು ಮಾಹಿತಿಗಳು ಕೂಡ ಬಂತು, ಅವರು ಡ್ರಗ್ಸ್ ಸೇವನೆ ಮಾಡಿರಬಹುದು ಅಂತ ಹೇಳಿ. ಸೊ ಹಾಗಾಗಿ ಹಲವು ರೀತಿಯಾಗಿ ಇದೆ, ಅವ್ರನ್ನ ಇನ್ನೂ ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ? ಯಾವ ರೀತಿಯಾಗಿ ವಿಚಾರಣೆ ಆಯ್ತು ಇವತ್ತು? ಏನು ವಾದ ಆಯಿತು? ಕೊನೆಗೆ ನ್ಯಾಯಾಧೀಶರು ಏನು ಹೇಳಿದರು? ಅರುಣ್, ಇವತ್ತು ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 6 ಜನರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಇನ್ನು ನ್ಯಾಯಾಧೀಶರು ಆದೇಶ ನೀಡಿರುವಂಥದ್ದು. ಉಳಿದಂತೆ ಪವಿತ್ರ ಗೌಡ ಸೇರಿದಂತೆ 8 ಜನರನ್ನ ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು. ಅದಕ್ಕೆ SPP ಕೊಟ್ಟ ಪ್ರಮುಖ ಕಾರಣ ಅಂದರೆ ನಟ ದರ್ಶನ್ ಮತ್ತೆ ಕಸ್ಟಡಿಗೆ ಯಾವ ಕಾರಣಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಶವ ಎಸೆದ ಜಾಗದಲ್ಲಿ ಮೊಬೈಲ್ ಏನು ಎಸೆದಿದ್ದಾರೆ, ಆ ಮೊಬೈಲ್ ಕೂಡ ಇನ್ನೂ ಪತ್ತೆ ಆಗಿಲ್ಲ. ಮತ್ತು ನಿನ್ನೆ ಕೂಡ ಅಂದರೆ ನಿನ್ನೆ ಎಲ್ಲ ಆರೋಪಿಗಳಿಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗಳೇನು DNA ಟೆಸ್ಟ್ ಮಾಡಿದ್ರು, ಆ ಟೆಸ್ಟ್ ವರದಿ ಕೂಡ ಬರಬೇಕಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆಯಾದಂಥ ಶೆಡ್ನಲ್ಲಿ ಸಿಕ್ಕಿರುವಂಥ ಕೆಲವೊಂದು FSL ವರದಿ ಏನಿದೆ ಎಂದು ಅವರ ಟೀಮ್ಗೆ ಸಿಕ್ಕಿರುವಂಥ ಕೂದಲಾಗಿರ್ಬೋದು, ಅಲ್ಲಿ ರಕ್ತದ ಕಲೆಗಳಾಗಿರ್ಬೋದು, ಬಟ್ಟೆ ಗುರುತಾಗಿರ್ಬೋದು, ಎಲ್ಲವನ್ನೂ ಕೂಡ ಈಗ FSL ಟೀಮ್ ಒಂದು ಕಡೆ ಟೆಸ್ಟ್ ತಗೊಂಡೋಗಿರುವಂಥದ್ದು. ಅದಕ್ಕೆ ಮತ್ತೆ ಪೂರಕವೆಂಬಂತೆ ನಿನ್ನೆ DNA ಟೆಸ್ಟ್ ಕೂಡ ಮಾಡಿಸಿದ್ರು. ಇವೆರಡನ್ನೂ ಕೂಡ ಮ್ಯಾಚ್ ಮಾಡುವಂಥ ಕೆಲಸ ಬಾಕಿ ಇದೆ. ಮತ್ತು ನಟ ದರ್ಶನ್ ಜೊತೆಗೆ ಇವತ್ತೇನು 6 ಜನ ಮತ್ತೆ ಕಸ್ಟಡಿಗೇನಿದ್ದಾರೆ, 6 ಜನರು ಕೂಡ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದ್ರ ಬಗ್ಗೆ SPP ಮುಚ್ಚಿದ ಲಕೋಟೆಯಲ್ಲಿ ಈಗ ನ್ಯಾಯಾಧೀಶರಿಗೆ ನೀಡಿರುವಂಥದ್ದು. ಅಂದರೆ ರೇಣುಕಾಸ್ವಾಮಿ ಕಿಡ್ನಾಪ್ ಯಾವಾಗ ಆದರೂ, ನಂತರದಲ್ಲಿ ಪಟ್ಟಣಗೆರೆ ಶೆಡ್ಡಿಗೆ ಯಾವಾಗ ಕರ್ಕೊಂಡ್ಬಂದರು, ಅಲ್ಲೇ ಏನಾಯಿತು, ಮತ್ತು ಆತನ ಶವ ಎಸೆದ ನಂತರದಲ್ಲಿ ಮೈಸೂರಿಗೆ ಹೋಗ್ತಾರೆ, ಏನಾಯಿತು ಎಲ್ಲವನ್ನು ಕೂಡ ಸಾಕ್ಷಿಗಳ ಸಮೇತವಾಗಿ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದುವಂಥದ್ದು. ಹಾಗಾಗಿ ಅವರ ಅನಿವಾರ್ಯತೆ ಈ 2 ಅಂಶಗಳ ಜೊತೆಗೆ 14 ದಿನಗಳ ಕಾಲ ಏನು ಕಸ್ಟಡಿಗೆ ನೀಡ್ಬೋದು, ಅದು ಇನ್ನೂ ಕೂಡ 3 ದಿನಗಳ ಕಾಲ ಅವಕಾಶ ಇದೆ. ಹಾಗಾಗಿ ಮತ್ತೆ ಅವಕಾಶ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಅಂತೇಳಿ ಈಗ ಮನವಿ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಈಗ ದರ್ಶನ್ ಸೇರಿದಂತೆ 6 ಜನರನ್ನು ಮತ್ತೆ ನಾವು ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಉಳಿದಂತೆ ಇತರ 8 ಜನ ಆರೋಪಿಗಳನ್ನು ಪರಪ್ಪನ ಅಗ್ರಹಾರಗೆ ಕಳಿಸಿರುವಂಥದ್ದು. ಆದರೆ ದರ್ಶನ್ ಪರ ವಕೀಲರು ಕೂಡ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಅಂದರೆ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಏನಿದೆ ಅನ್ನೋದನ್ನು ಇವರು SPP ಹೊರಗಡೆ ಹೇಳ್ತಾ ಇಲ್ಲ. ಅದರ ಅಂಕಿಅಂಶಗಳನ್ನು ನಮಗೆ ಗೊತ್ತಾಗದಂತ ಮುಚ್ಚಿಡ್ತಾ ಇದ್ದಾರೆ. ಮತ್ತು ಇಲ್ಲಿವರೆಗೂ ತನಿಖೆಯಲ್ಲಿ ಏನೆಲ್ಲ ಸಾಕ್ಷ್ಯಗಳ ಸಂಗ್ರಹ ಆಗಿರ್ಬೋದು, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮುಚ್ಚಿದ ಲಕೋಟೆಯಲ್ಲಿ ಏನು ನ್ಯಾಯಾಧೀಶರು ಕೊಟ್ಟಿರೋ ಕಾರಣಕ್ಕಾಗಿ ಅವರಿಗೆ ವಾದ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಏನಿದೆ ಅನ್ನೋದನ್ನು ಬಹಿರಂಗಪಡಿಸಿ ಅಂತ ಕೂಡ ಹೇಳಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿವರೆಗೂ ಕೂಡ 2 ಬಾರಿಗೆ ಆರೋಪಿಗಳನ್ನು ಕಸ್ಟಡಿಗೆ ನೀಡಿದ್ದೀವಿ. ಸಂಪೂರ್ಣ ತನಿಖೆ ಮುಗಿದಿದೆ. ಎಲ್ಲ ಆರೋಪಿಗಳು ಕೂಡ ಪೊಲೀಸರಿಗೆ ಬೇಕಾದಂಥ ರೀತಿಯಲ್ಲಿ ಪೂರಕವಾಗಿ ತನಿಖೆಗೆ ಸ್ಪಂದಿಸಿದ್ದಾರೆ. ಹಾಗಾಗಿ ಮತ್ತೆ ಅವರನ್ನು ಕಸ್ಟಡಿಗೆ ಬೇಡ ಅಂತ ಕೂಡ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೂ ಕೂಡ ನ್ಯಾಯಾಧೀಶರ ಪ್ರಮುಖ ಅಂದರೆ ಏನು DNA ಟೆಸ್ಟ್ ವರದಿ ಬರಬೇಕಾಗಿರುವಂಥದ್ದು, ಮೊಬೈಲ್ದು ಏನು ಇನ್ನೂ ಪತ್ತೆ ಆಗಿಲ್ಲ ರೇಣುಕಾಸ್ವಾಮಿದು, ಮತ್ತು ಕೆಲವೊಂದು ಕಡೆ ಸ್ಥಳಮಾಜರು ಕೂಡ ಬಾಕಿ ಇರೋ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ದರ್ಶನ್ ಜೊತೆಗೆ ಪ್ರಾರಂಭದಿಂದಲೂ ಕೂಡ ಎಂಡಿಂಗ್ ತನಕ ಈ 6 ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗವಹಿಸಿರೋದ್ರ ಬಗ್ಗೆ ಪೊಲೀಸರ ಬಳಿ ಎಲ್ಲ ಸಾಕ್ಷ್ಯಗಳು ಇದ್ದು, ಆ ಸಾಕ್ಷಿಗಳನ್ನು ನೀಡಿದ ಆಧಾರದ ಮೇಲೆ ಮತ್ತೆ 4 ದಿನಗಳ ಕಾಲ ಈಗ ಕೊಡುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅರುಣ್, ಓಕೆ. ಬಟ್ ಉಮೇಶ್, ಈ ವಿಚಾರದಲ್ಲಿ ಕೇವಲ 6 ಆರೋಪಿಗಳ ಪಾತ್ರನೇ ಅತಿ ಹೆಚ್ಚಾಗಿದೆ, ಅದಕ್ಕೆ ಅತಿ ಹೆಚ್ಚಾಗಿ ಎವಿಡೆನ್ಸ್ಗಳಿದಾವ. ವಿಚಾರಣೆಯನ್ನ ಮಾಡೋಕ್ಕೆ ಮತ್ತೆ ಕಸ್ಟಡಿ ಕೊಡೋಕೆ ಕಾರಣ ಏನು? ನಿನ್ನೆ DNA ಟೆಸ್ಟ್ ವಿಚಾರ ಆಯಿತು, ಮತ್ತೆ ಕಸ್ಟಡಿ ಕೊಡುವಂಥದ್ದು ಏನು? ಯಾವ ವಿಚಾರಣೆ ಇನ್ನೂ ಬಾಕಿ ಇದೆ ಅಂತ ಇವತ್ತೇನಾದರೂ SPP ಅವರು ಹೇಳಿದ್ರ ಪ್ರಸನ್ನ ಕುಮಾರ್ ಅವರು?
ಅರುಣ್ನ ಬಹುತೇಕ ತನಿಖೆ ಎಲ್ಲ ಭಾಗವನ್ನು ಕೂಡ ಮುಚ್ಚಿದ ಲಕೋಟೆಯಲ್ಲೇ ಕೊಡ್ತಾ ಇರೋ ಕಾರಣಕ್ಕಾಗಿ SPP ಏನು ನ್ಯಾಯಾಧೀಶರ ಬಳಿ ಏನು ಹೇಳ್ಕೊತಾರೆ ಅದೇ ಸದ್ಯಕ್ಕೆ ನಮಗೆ ಮಾಹಿತಿಯಾಗಿ ಲಭ್ಯವಾಗಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ಅವರು ಹೇಳಿದ ಪ್ರಕಾರ ಪ್ರಮುಖವಾಗಿ ಅಂದರೆ ಈ ಕಿಡ್ನಾಪ್ ಕೇಸ್ನಲ್ಲಿ ಯಾವಾಗ ಆತ ಅಶ್ಲೀಲ ಮೆಸೇಜ್ ಕಳಿಸ್ದ ಅಂತೇನೋ ವಿಚಾರ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಅಲ್ಲಿಂದ ಹೇಗೆ ಬೆಂಗಳೂರಿಗೆ ಕರೆಸಿದ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನೋದು ಸಂಪೂರ್ಣವಾಗಿ ನಟ ದರ್ಶನ್ ಸೇರಿದಂತೆ ಈಗ ಪ್ರದೋಷ್, ಧನರಾಜು, ನಾಗರಾಜು ಸೇರಿದಂತೆ ವಿನಯ್ ಎಲ್ಲ ಈ ಆರೋಪಿಗಳೇನಿದ್ದಾರೆ ಈ ಎಲ್ಲ ಆರೋಪಿಗಳು ಕೂಡ ಸಂಪೂರ್ಣ ಮಾಹಿತಿ ಇದೆ. ಹಾಗಾಗಿ ಇವರು ಇತರೆ ಆರೋಪಿಗಳನ್ನು ಕೂಡ ಸಂಪರ್ಕ ಮಾಡಿ ನಟ ದರ್ಶನ್ ಸೇರಿದಂತೆ ಇವರೆಲ್ಲ ಪ್ಲ್ಯಾನೆಡ್ ಆಗಿ ಈ ಕೆಲಸ ಮಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ FSL ತಂಡ ಈಗ ಕಲೆ ಹಾಕಿರುವಂಥ ಮಾಹಿತಿಗಳೇನಿದ್ದಾವೆ ಅದರ ಅಂಕಿಅಂಶಗಳನ್ನು ಕೂಡ ಇನ್ನೂ ಸಿಗಬೇಕಾಗಿದೆ. ಆ ಆಧಾರದ ಮೇಲೆ ಇವ್ರನ್ನ ತನಿಖೆ ಬಾಕಿ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ ಅದನ್ನು ಏನೋ ವಾದ ಮಂಡಿಸಿರುವಂಥದ್ದು. ಹಾಗಾಗಿ ಇನ್ನೂ ಕೂಡ ಆ ಗರಿಷ್ಠ 14 ದಿನಗಳ ಕಾಲ ಏನು ನ್ಯಾಯಾಂಗ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು, ಅದು ಕೂಡ ಇನ್ನೂ 3 ದಿನಗಳ ಕಾಲ ಬಾಕಿ ಇರುವಂಥದ್ದು. ಹಾಗಾಗಿ ಈ ಮನವಿಯನ್ನು ಪುರಸ್ಕರಿಸಿ ಮತ್ತೆ ಕಸ್ಟಡಿಗೆ ಕೊಡಿ, ಮತ್ತೆ ವಿಸ್ತೃತವಾದ ತನಿಖೆ ಬಾಕಿ ಇರೋ ಕಾರಣಕ್ಕಾಗಿ ಇವರನ್ನು ಮಾತ್ರ ಅವಶ್ಯಕತೆ ಇದೆ ಅಂತ ಮನವಿ ಮಾಡಿಕೊಂಡ್ರು. ಹಾಗಾಗಿ ಬಹುತೇಕ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ತುಂಬ ಆಪ್ತ ಬಳಗ, ಈಗೇನು 6 ಜನ ಇದ್ದಾರೆ ಅವರು ತುಂಬ ಆಪ್ತ ಬಳಗ. ಪ್ರತಿ ಹಂತದಲ್ಲೂ ಕೂಡ ಇವರ ಭಾಗವಹಿಸುವಿಕೆ ಇದ್ರ ಬಗ್ಗೆ ಪೊಲೀಸರಿಗೆ ಎಲ್ಲ ರೀತಿಯ ಮಾಹಿತಿ ಇದೆ. ಮತ್ತು ಈ 6 ಪ್ರಮುಖ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಬಹುತೇಕ ಸಾಕ್ಷಿಗಳು ಲಭ್ಯ ಆಗಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ವಾದ ಮಂಡಿಸಿ ಈಗ ಕಸ್ಟಡಿಗೆ ಪಡೆದಿರುವಂಥದ್ದು. ಇನ್ನೂ ಎಲ್ಲೆಲ್ಲ ಮೈಸೂರಿಗೆ ಹೋಗಿದ್ರು ಅಂತ ಮಾಹಿತಿ ಇದೆ, ಅಲ್ಲೂ ಕೂಡ ಸ್ಥಳ ಮಹಾಜರು ಆಗಬೇಕಾಗುತ್ತೆ, ಮೊಬೈಲ್ ಪತ್ತೆ ಆಗಬೇಕಾಗುತ್ತೆ, DNA ರಿಪೋರ್ಟ್ ಬರಬೇಕಾಗುತ್ತೆ. ಮತ್ತು FSL ತಂಡ ಇಲ್ಲಿವರೆಗೂ ಕಲೆ ಹಾಕಿರುವಂಥ ಮಾಹಿತಿಗಳನ್ನು ಪೊಲೀಸರಿಗೆ ಪ್ರಾಥಮಿಕವಾಗಿ ನೀಡ್ತಾರೆ. ಆ ಆಧಾರದ ಮೇಲೆ ತನಿಖೆ ನಡೆಸಬೇಕು. ಮತ್ತು ಯಾರಾದರೂ ಆರೋಪಿಗಳಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಮತ್ತು ಅದಕ್ಕೆ ಪೂರಕ ಎಂಬಂತೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ಅಂದರೆ ನಟ ಚಿಕ್ಕಣ್ಣ ಆಗಿರ್ಬೋದು, ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಅವರ ಸ್ಟೇಟ್ಮೆಂಟ್ಗಳು ಕೂಡ ಪಡ್ಕೊಂಡಿದ್ದಾರೆ. ಅಲ್ಲೇನಾದರೂ ಮಹತ್ವದ ಸಾಕ್ಷಿಗಳು ಸಿಕ್ಕಿದ್ರೆ ಮತ್ತೆ ಇವರನ್ನು ತನಿಖೆ ಮಾಡುವ ಅಗತ್ಯತೆ ಇರುತ್ತೆ. ಹಾಗಾಗಿ ಅವರನ್ನು ಮತ್ತೆ ಕೊಟ್ಟಿರುವ ಸಾಧ್ಯತೆ ಹೆಚ್ಚಾಗಿದೆ. ಅರುಣ್.